ವಿಶ್ವದರ್ಶನ ಶಿಕ್ಷಣ ಸಮೂಹದ ವಿಶ್ವದರ್ಶನ ನವೋದ್ಯಮ ಮಾರ್ಗದರ್ಶಿ ವಿಶ್ವದರ್ಶನ ಸೇವಾದ ಉದ್ಯಮ ಪ್ರಕಲ್ಪದಿಂದ ಸ್ಟಾರ್ಟ್ಅಪ್ ವ್ಯವಹಾರಕ್ಕೆ ಮಾರ್ಗದರ್ಶನ ನೀಡುವ ವಿಷನ್ ವಿಶ್ವದರ್ಶನ ಇನಿಷಿಯೇಟಿವ್ ಫಾರ್ ಸ್ಟಾರ್ಟ್ಅಪ್ಸ್ ಇನ್ನೋವೇಷನ್ ಅಂಡ್ ಆಪರ್ಚುನಿಟೀಸ್ ನೆಟ್ವರ್ಕ್ಸ್ ಆರಂಭಿಸಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ಅವರು ಸಂಸ್ಥೆಯ ಕಾರ್ಯಾಲಯದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಉತ್ತರ ಕನ್ನಡ ಅಗಾಧವಾದ ಪ್ರಕೃತಿ ಸಂಪತ್ತು ಮತ್ತು ಪ್ರತಿಭಾವಂತ ಮಾನವ ಸಂಪತ್ತನ್ನು ಹೊಂದಿರುವ ಜಿಲ್ಲೆ. ಇಲ್ಲಿ ನವೋದ್ಯಮಗಳನ್ನು ಸ್ಥಾಪಿಸಲು ವಿಪುಲ ಅವಕಾಶಗಳಿವೆ. ಆದರೆ ಸೂಕ್ತ ಮಾಹಿತಿಗಳ ಕೊರತೆ, ವ್ಯಕ್ತಿಗತ ಬೆಂಬಲ, ರಾಜ್ಯದ ರಾಜಧಾನಿಯಿಂದ ಇರುವ ಅಂತರ ಮುಂತಾದ ಕಾರಣಗಳಿಂದಾಗಿ ತಮ್ಮ ನವೀನ ಆಲೋಚನೆಗಳನ್ನು ನವೋದ್ಯಮಗಳನ್ನಾಗಿ ಪರಿವರ್ತಿಸಲು ಅನೇಕರಿಗೆ ಸಾಧ್ಯವಾಗುತ್ತಿಲ್ಲ. ಈ ಕೊರತೆಗಳನ್ನು ನೀಗಿಸಿ ಸೃಜನಶೀಲ ಆಲೋಚನೆಗಳುಳ್ಳ ನಮ್ಮ ಜಿಲ್ಲೆಯ ಪ್ರತಿಭಾವಂತರನ್ನು ನವೋದ್ಯಮಿಗಳನ್ನಾಗಿ ಯಶಸ್ವಿಗೊಳಿಸಬೇಕೆನ್ನುವ ಹಂಬಲದಿಂದ ವಿಶ್ವದರ್ಶನ ನವೋದ್ಯಮ ಮಾರ್ಗದರ್ಶಿ ಕೆಲಸ ಮಾಡಲಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದು ಯಾವುದಾದರೂ ವಿನೂತನ ಮಾದರಿಯ ಉತ್ಪನ್ನ ತಯಾರಿಕೆಯ ಆಲೋಚನೆ ಅಥವಾ ವಿನೂತನ ವ್ಯಾಪಾರ ಪರಿಕಲ್ಪನೆ ಹೊಂದಿದ್ದಲ್ಲಿ ಅಂಥವರ ಸ್ಟಾರ್ಟ್ಅಪ್ ಆಲೋಚನೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಹಕರಿಸುವ ಉದ್ದೇಶ ಹೊಂದಿದ್ದೇವೆ. ಸ್ಟಾರ್ಟ್ಅಪ್ ವ್ಯವಸ್ಥೆಯೊಳಗೆ ಪ್ರವೇಶಿಸುವುದಕ್ಕೆ ಬೇಕಾದ ಅಮೂಲ್ಯ ಸಲಹೆ ಮತ್ತು ಬೆಂಬಲವನ್ನು ನೀಡುವ ಮಾರ್ಗದರ್ಶಕರು, ಅನುಭವಿ ಉದ್ಯಮಿಗಳ ಸಹಕಾರ ಮತ್ತು ಪ್ರತಿಯೊಬ್ಬರ ಅಗತ್ಯತೆಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾದ ವಿಶೇಷ ನವೋದ್ಯಮ ಮಾರ್ಗದರ್ಶಿ ಕಾರ್ಯಕ್ರಮ ಇದಾಗಿದ್ದು ಆಸಕ್ತರಿಗೆ ಸುವರ್ಣಾವಕಾಶವಾಗಿದೆ ಎಂದರು. ನವೋದ್ಯಮ ಮಾರ್ಗದರ್ಶಕ ಪ್ರವೀಣ್ ಕುಮಾರ್ ಮಾವಿನಕಾಡು ಮಾತನಾಡಿ, ಆಹಾರೋತ್ಪನ್ನ, ಆಹಾರ ಸಂಸ್ಕರಣೆ, ಪ್ರವಾಸೋದ್ಯಮ, ಕೃಷಿ ತಂತ್ರಜ್ಞಾನ ಮತ್ತು ತೋಟಗಾರಿಕೆ, ಶಿಕ್ಷಣ, ಆರೋಗ್ಯ, ಇಂಧನ, ಸೌರಶಕ್ತಿ, ಜೈವಿಕ ಇಂಧನ, ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಆದ್ಯತಾ ವಲಯಗಳಾಗಿವೆ. ನವೋದ್ಯಮ ಮಾರ್ಗದರ್ಶಿ ಕಾರ್ಯಕ್ರಮದ ಮೂಲಕ ನವೋದ್ಯಮ ನೋಂದಣಿಗೆ ಬೇಕಾದ ಅಗತ್ಯ ಸಲಹೆಗಳು ಮತ್ತು ಸಹಕಾರ, ಪೇಟೆಂಟ್, ಟ್ರೇಡ್ಮಾರ್ಕ್, ಬೌದ್ಧಿಕ ಆಸ್ತಿಗಳ ಕುರಿತು ಮಾಹಿತಿ, ಸಮಾನ ಮನಸ್ಕ ನವೋದ್ಯಮಿಗಳೊಂದಿಗೆ ನೆಟ್ವರ್ಕಿಂಗ್ ಅವಕಾಶ, ಹಣಕಾಸು ಸೌಲಭ್ಯಗಳ ಕುರಿತ ಮಾಹಿತಿ ಮತ್ತು ಸಹಕಾರ, ಉದ್ಯಮಿಗಳೊಂದಿಗೆ ಭೇಟಿ, ಉದ್ಯಮ ಸ್ಥಳಗಳಿಗೆ ಭೇಟಿ, ವಿಶೇಷ ನವೋದ್ಯಮ ಶಿಬಿರಗಳ ಮೂಲಕ ಪ್ರೋತ್ಸಾಹ, ಸಹಕಾರ ನೀಡಲಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಹ ಸಂಚಾಲಕ ಸುಬ್ರಹ್ಮಣ್ಯ ಮಾನಿಗದ್ದೆ, ವಿಷನ್ ತಂಡದ ಅಜಯ್ ಭಾರತೀಯ ಉಪಸ್ಥಿತರಿದ್ದರು. ಅವರು ಜಾಸ್ತಿ ಹಾಕಲ್ಲ, 50,000 ಲಕ್ಷ 2 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ. 100 ಕಂಪನಿ ಇನ್ವೆಸ್ಟ್ ಮಾಡಿದ್ರೆ 25 ಕಂಪನಿ ಸಕ್ಸಸ್ ಆಯಿತು ಅಂದ್ರೆ ದೇ ವಿಲ್ ಗೆಟ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಸೊ ಪ್ರೈವೇಟ್ ಫಂಡಿಂಗ್ ಕೂಡ ಇವತ್ತು ದೊಡ್ಡ ಅಪಾರ್ಚುನಿಟಿ ಇದೆ. ಅದರಲ್ಲಿ ನಮ್ಮ ರವಿಶಂಕರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಪ್ರೈವೇಟ್ ತುಂಬಾ ಹಣ ಇದೆ, ಅವ್ರಿಗೆ ಗೊತ್ತಿದೆ. 100 ಕಂಪನಿ ಹಾಕ್ತಾರೆ, 100 ಸಕ್ಸಸ್ ಆಗಲ್ಲ, ಬಟ್ 50 ಸಕ್ಸಸ್ ಆದರೆ ಅವರ ಹಣ ಡಬಲ್ ಆಗುತ್ತೆ, ವಾಪಸ್ ಬರೋದು. ಬಟ್ ಎಲ್ಲರೂ ಹಿಟ್ ರೇಟ್ ಇದೆಯಲ್ಲ, ಎಷ್ಟು ಪರ್ಸೆಂಟ್ ಅನ್ನೋದ್ರ ಮೇಲೆ ಇರುತ್ತೆ. ಸ್ಟಾರ್ಟ್ಅಪ್ ಕಂಪ್ನಿಗಳ ಬಿಲ್ಡಿಂಗ್, ಆ ಪ್ರಾಮಿಸಿಂಗ್ ಕಂಪನಿ ಬಿಲ್ಡಿಂಗ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಅಟ್ರಾಕ್ಟಿಂಗ್ ಪ್ರೈವೇಟ್ ಫಂಡಿಂಗ್. ಗೌರ್ಮೆಂಟ್ ಫಂಡ್, ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ 2 ಕೋಟಿ ಕೊಡ್ಬೋದು, 1 ಕೋಟಿ ಕೊಡ್ಬೋದು, 50 ಲಕ್ಷ ಕೊಡ್ಬೋದು. ಬಟ್ ಗ್ರೂಪಲ್ಲಿ ಕಾಲ್ ಮಾಡಿ, ಇದರಲ್ಲಿ ಎಕ್ಸಿಸ್ಟಿಂಗ್ ಆಲ್ರೆಡಿ ಇದ್ದಾರೆ ಫೀಲ್ಡಲ್ಲಿ, ಬಿಸ್ನೆಸ್ ಫೀಲ್ಡಲ್ಲಿ ಅವರು ಮತ್ತು ಹೊಸಬರು, ಇದು 2 ಕ್ಯಾಟಗರಿ ಮಾಡಿದ್ದೀವಿ. ಸೊ ನಂಬರ್ ಆಫ್ ಎಂಟ್ರೀಸ್ ಬರೋದ್ರ ಮೇಲೆ ನಾವು ಫ್ಯೂಚರ್ ಅದನ್ನು ಡಿಸೈಡ್ ಮಾಡ್ತೀವಿ. ನೀವು ಹೊಸಬ್ರೆ ತುಂಬಾ ಜನ ಬಂದ್ರು, ನಾವು ಸೆಪರೇಟ್ ಗ್ರೂಪ್ ಮಾಡ್ತೀವಿ. ಎಕ್ಸಿಸ್ಟಿಂಗ್ ತುಂಬಾ ಜನ ಬಂದ್ರು, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಎಂಟಿಟೀಸ್ ಅನ್ನು ಸೆಪರೇಟ್ ಆಗಿ ಅದನ್ನ ಕ್ಲೋಸ್ ಮಾಡಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಅಡ್ವೈಸ್. ರಿಜಿಸ್ಟ್ರೇಷನ್ ಮಾಡಿದ್ರೆ ಅದು ಏನಾಗುತ್ತೆ. ಇನ್ನೊಂದು, ಹೊಸ ಕಂಪನಿಗಳನ್ನ ಸ್ಕ್ರಾಚ್ ಹೇಳಿದಾಗ ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಇದೆಲ್ಲ ಒನ್ಸ್ ಪ್ರಾಡಕ್ಟ್ ಸ್ಟಾರ್ಟ್ ಆದ್ಮೇಲೆ ಪೇಟೆಂಟ್ ಇತ್ಯಾದಿ, ಐಡಿಯಾ ಪೇಟೆಂಟ್ ಮತ್ತು ಪ್ರಾಡಕ್ಟ್ ಪೇಟೆಂಟ್ 2 ಟರ್ನಾದಂತ ಪೇಟೆಂಟ್ ಸಿಸ್ಟಮ್. ಸೊ ಇದಕ್ಕೆ ಒಂದು ಕಡೆ ಒಂದು ಗ್ರೂಪ್ ಅನ್ನು ಸೇರಿಸಿ ಒಂದು ಕಡೆ ಫೆಸಿಲಿಟೇಟ್ ಮಾಡಬೇಕು. ಉದಾಹರಣೆಗೆ ಈ ಸರ್ತಿ ಸೆಂಟ್ರಲ್ ಗವರ್ಮೆಂಟ್ ಈ ಬಜೆಟ್ ಅಲ್ಲಿ ಹ್ಯೂಜ್ ಫಂಡಿಂಗ್ ಇಟ್ಟಿದೆ. ನಮ್ಗೆ ಕಾಣುತ್ತೆ ಹಣ ಸಾವಿರಾರು ಕೋಟಿ ಇದೆ, ಆ ಸಾವಿರಾರು ಕೋಟಿ ನಮ್ಗೆ ಸಿಗಲ್ಲ. ನೀವು ಪ್ರಾಪರ್ ಚಾನಲ್ ಹೋದ್ರೆ ಸಿಗುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.